ಸಚಿವರಾದಂಥ ಕುಮಾರಸ್ವಾಮಿಯವರ ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿಯವ್ರ ಜಮೀನು ಬಗ್ಗೆ ಹಲವಾರು ಧ್ವನಿಯನ್ನು ಎತ್ತಿದ್ರು. ಅದನ್ನು ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟು ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಲೇ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನೂ ಕೂಡ ಎಕ್ಸ್ಪ್ಲನೇಷನ್ನು ಕೂಡ ಕೇಳದೆ ಈ ಸರ್ಕಾರ ಈ ಥರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಇದನ್ನು ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಬೋದಿತ್ತು. ಆದರೆ ಆ ಥರ ಮಾಡೋಕ್ಕೋಗಿಲ್ಲ. ಕಾನೂನೇನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ, ಕಾನೂನೇನು ಹೋರಾಟದಲ್ಲಿ ನಾವು ತಲೆಬಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರಿಗೆ ಇದ್ದಂಥ ಅವಕಾಶ ರಾಜಕೀಯ ಪ್ರಭಾವ ಇದ್ದಾಗಲೂ ಕೂಡ ಇದನ್ನು ಈ ಥರ ನಾವು ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಹೋಗಲಿಲ್ಲ. ಯಾಕೆಂದರೆ ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಓಕೆ, ಸರ್ವೆ ಕಾರ್ಯ ಈಗ ಆಲ್ರೆಡಿ ಆರಂಭವಾಗಿದೆ. ಆ ಜಾಗವನ್ನ ಗುರುತುಪಡಿಸಿ ಆ ಜಾಗವನ್ನ ಇದೇ ಜಾಗ ಒತ್ತುವರಿಯಾಗಿರೋದು ಅಂತ ಹೇಳಿ ಅದನ್ನ ಮ್ಯಾಪಿಂಗ್ ಕಾರ್ಯ ಸ್ಥಳದಲ್ಲಿ ಆಗ್ತಿದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.